ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಇದು ಬಸ್ ರೂಟ್ ಇದು. ನೋಡಿ ಇದು ಬಸ್ ರೂಟು ಕೂಡ ಮತ್ತೆ ನಿಮಗೆ ಊರ ಪಕ್ಕದ ಜಾಗ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನೋಡಿ ವಿದ್ಯುತ್ ಕಂಬ ಎಲ್ಲ ಇದೆ. ಈ ಜಾಗ ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ ಆ ತೆಂಗಿನ ಮರದವರೆಗೂ ಬರುತ್ತೆ. 23 ಗುಂಟೆ ಜಾಗ ಇದು. ನೋಡಿ ಮುಂದೆಗಡೆ ಎಲ್ಲ ನಿಮಗೆ ತೋಟಗಳು ಮತ್ತು ಎಷ್ಟು ಚೆನ್ನಾಗಿ ಫಾರಮ್ ಹೌಸ್ ಇದೆ. ನೋಡಿ ಮುಂದೆಗಡೆ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಎಲ್ಲ ಕೆಂಪು ಭೂಮಿ. ಇದೇ ಥರ ಇದು ಕೂಡ ಕೆಂಪು ಭೂಮಿ. ನಿಮಗೆ ರೋಡ್ ಬಿಡ್ತೆ ಏನಿಲ್ಲ ಅಂದ್ರೂ 150 ಅಡಿಗಿಂತ ಜಾಸ್ತಿ ಬರುತ್ತೆ ಅಗಲ. ಈ ಜಾಗ ಬಂದು 150 ಅಡಿಗಿಂತ ಜಾಸ್ತಿ ಅಗಲ ಬರುತ್ತೆ. ನೋಡಿ ಪಕ್ಕದೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಜಾಗ ಇದು. ಈ ಜಾಗನೂ ಕೂಡ ಅದೇ ಥರ ಮಾಡ್ಬೋದು. ಮತ್ತು ನಿಮಗೆ 1-2 ಕಡೆ ಫೆನ್ಸ್ ಆಗಿದೆ. ಇನ್ನು ಬೇಕಾಗಿರೋದು ಈ ಕಡೆ ಮತ್ತು ಆ ಸೈಡ್ ಅಷ್ಟೇ, 2 ಕಡೆ ಫೆನ್ಸ್ ಬೇಕಾಗಿರೋದು. ಊರ ಪಕ್ಕದೇ ಜಾಗ, ಮುಂದಿನ ದಿನ ಸೈಟ್ ಆಗುವಂಥ ಜಾಗ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತಂದರೆ ತುಂಬಾ ಚೆನ್ನಾಗಿದೆ. ಹಲಗೂರ್ಗೆ ಇಲ್ಲಿಂದ ಬರೀ 2 ಕಿಲೋಮೀಟ್ರ್ ಆಗುತ್ತೆ. ಕನಕಪುರಕ್ಕೆ ಇಲ್ಲಿಂದ 29 ಕಿಲೋಮೀಟ್ರ್ ಆಗುತ್ತೆ. ಬನಶಂಕರಿಗೆ ಇಲ್ಲಿಂದ 80 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 78 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ಬಸ್ ರೋಡ್ ಇದು. ಅದೇ ಅವಲೇ ತೋರಿಸೋದಲ್ಲ, ಬಸ್ ಬರುತ್ತೆ ಈ ಊರಿಗೆ. ಆರಾಮಾಗಿ ನೀವು ಹಲಗೂರಿಂದ ಬೇಕಾದ್ರೆ ಇಳಿದ್ಬಿಟ್ಟು ಆರಾಮಾಗಿ 100 ಅಡಿ ಅಷ್ಟೇ ಇಳಿದ್ಬಿಟ್ಟು ಆರಾಮಾಗಿ ಬರ್ಬೋದು. ಊರ ಪಕ್ಕದ್ದೇ ಜಾಗ ಇದು. ನಿಮಗೆ 23 ಗುಂಟೆಯಲ್ಲಿ ಫುಲ್ಲು ಪ್ಲೈನ್ ಲ್ಯಾಂಡ್ ಇದು. ನೋಡಿ 2 ಕಡೆ ಫೆನ್ಸಿಂಗ್ ಆಗಿದೆ. ನಿಮಗೆ ಈ ಕಡೆ ಮಾತ್ರ ಹಾಕ್ಬೇಕು, ಈ ಕಡೆ ಮಾತ್ರ ಹಾಕ್ಬೇಕು. ಇನ್ನೆರಡು ಕಡೆ ಹಾಕ್ಬೇಕಷ್ಟೇ. ಮತ್ತು ಪ್ಯೂರ್ ಕೆಂಪು ಭೂಮಿ. ಇಲ್ಲಿ ಏನು ಬೇಕಾದರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 3 ಲಕ್ಷ ಫರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಸಿಂಗಲ್ ಪಾಣಿ ಇದು. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ ಇದು. ನೋಡಿ ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳು, ಮುಂದಿನ ದಿನದಲ್ಲಿ ನಿಮ್ಮೊಂದು ಕಮರ್ಷಿಯಲ್ ಜಾಗ ಆಗೋವಂಥ ಜಾಗ ಇದು. ಯಾಕೆಂತಂದರೆ ಊರ ಪಕ್ಕದೇ ಜಾಗ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ನೀವೊಂದು ಅಂಗಡಿ ಮಾಡ್ಕೊಂಡ್ರೂ ಬಿಸ್ನೆಸ್ ಆಗುತ್ತೆ. ಒಂದು ಅಂಗಡಿ ಮನೆ ಕಟ್ಕೊಂಡ್ರು ಆರಾಮಾಗಿ ನೀವು ಇಲ್ಲಿಂದು ಬಿಸ್ನೆಸ್ ಪಾಯಿಂಟ್ ಆಗಿ ಇದನ್ನು ಕನ್ವರ್ಟ್ ಮಾಡ್ಕೋಬೋದು. ಯಾಕೆಂದರೆ ಬಸ್ ರೂಟ್ ಆಗಿರೋದ್ರಿಂದ ಮತ್ತು ಅಕ್ಕಪಕ್ಕ ಎಲ್ಲ ಮನೆ ಇರೋದ್ರಿಂದ ತುಂಬಾ ಚೆನ್ನಾಗಿರುವಂಥ ಜಾಗ ಇದು. ಯಾರೆಲ್ಲ 20 ಗುಂಟೆ 25 ಗುಂಟೆ ಆ ಥರ ಹುಡುಕ್ತಾ ಇರ್ತೀರಾ, ಊರು ಪಕ್ಕ ಬೇಕು ಅಂತ ಅನ್ಕೋತೀರಾ, ಅಂಥವ್ರಿಗೆ ಈ ಜಾಗ. ಮತ್ತು ರೋಡ್ ಬಿಡ್ತಂತೂ ನಿಮಗೆ 200 ಅಡಿ ರೋಡ್ ಬಿಡ್ತೇ ಬರುತ್ತೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಏನು ಬೇಕಾದ್ರೂ ಹೊಸ್ದಾಗಿ ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು. ಯಾವುದೇ ಥರ ಗಿಡ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಕೆಂಪು ಭೂಮಿ ಇದು. ವಾಟರ್ ಸೋರ್ಸ್ಗೂ ಏನು ತೊಂದರೆ ಇಲ್ಲ. ಆರಾಮಾಗಿ ನಿಮಗೆ ಒಂದು 300 ಅಡಿ 400 ಅಡಿಗೆಲ್ಲ ಇಲ್ಲಿ ನೀರು ಸಿಗುತ್ತೆ. ನೋಡಿ ನೀರು ಚೆನ್ನಾಗಿರೋದು ಎಷ್ಟು ಚೆನ್ನಾಗಿ. ನಿಮಗೆ ಇಲ್ಲಿ ಪಕ್ಕದಲ್ಲಿ ತೆಂಗಿನ ತೋಟ, ಮುಂದೆಗಡೆ ಎಲ್ಲ ತೆಂಗಿನ ತೋಟ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ತಾರ್ ರೋಡ್ ಬಿಡುತ್ತೆ. ನಿಮಗೆ 150ರಿಂದ 200 ಅಡಿ ಇದೆ. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಇದು ಬಂದು ನಿಮಗೆ ಪಂಚಾಯತಿ ಲಿಮಿಟ್ಸಿಗೆ ಬರುತ್ತೆ. ಪ್ರತಿಯೊಂದು ನಿಮಗೆ ನೀರು ಮತ್ತು ವಿದ್ಯುತ್ ಎಲ್ಲ ಸಿಗುತ್ತೆ. ಇದು ಈ ಪಂಚಾಯತಿ ಲಿಮಿಟ್ಸಿಗೆ ಸೇರೋದ್ರಿಂದ